80-90ರ ದಶಕದ ಖ್ಯಾತ ನಿರ್ಮಾಪಕಿ ಲಕ್ಷ್ಮೀ ವೆಂಕಟೇಶ್ಗೆ ದೋಖಾ ಮಾಡಲಾಗಿದೆ. ನಕಲಿ ಸಹಿ ಸೃಷ್ಟಿಸಿ ತನ್ನ ಚಿತ್ರಗಳನ್ನು ಯೂಟ್ಯೂಬ್ ಹಾಗೂ OTTಗೆ ಹಂಚಿಕೆ ಮಾಡಲಾಗಿದೆ. ಸದಾಶಿವನಗರ ಠಾಣೆ ಮೆಟ್ಟಿಲೇರಿದ್ದಾರೆ ನಿರ್ಮಾಪಕಿ ಲಕ್ಷ್ಮೀ ವೆಂಕಟೇಶ್. 80-90ರ ದಶಕದ ಖ್ಯಾತ ನಿರ್ಮಾಪಕಿ ಲಕ್ಷ್ಮೀ ವೆಂಕಟೇಶ್ಗೆ ಇದೀಗ ವಂಚನೆ ಮಾಡಿರುವಂಥದ್ದು. ನಕಲಿ ಸಹಿಯನ್ನು ಸೃಷ್ಟಿಸಿ ತನ್ನ ಚಿತ್ರಗಳನ್ನು ತನ್ನ ಪರ್ಮಿಷನ್ ಇಲ್ಲದೇನೆ ಯೂಟ್ಯೂಬ್ ಹಾಗೂ OTTಗೆ ಶೇರ್ ಮಾಡಲಾಗಿದೆ. ಸದಾಶಿವನಗರ ಠಾಣೆ ಮೆಟ್ಟಿಲೇರಿದ್ದಾರೆ ನಿರ್ಮಾಪಕಿ ಲಕ್ಷ್ಮೀ ವೆಂಕಟೇಶ್. ತನ್ನ ಸಹಿಯನ್ನು ನಕಲಿಸಿ ಹಣ ನೀಡಿ ಚಿತ್ರ ಖರೀದಿಸಿರುವಂತೆ ದಾಖಲೆಗಳನ್ನು ಕೂಡ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಸೃಷ್ಟಿ ಮಾಡಲಾಗಿದೆ. ಆರೋಪಿಗಳಿಂದ ನನಗೆ 1 ಕೋಟಿ ನಷ್ಟವಾಗಿದೆ ಅಂತ ಇವರು ನಿರ್ಮಾಪಕಿ ದೂರನ್ನು ಕೂಡ ನೀಡಿದ್ದಾರೆ. AN ಜಗದೀಶ್, ಪುರುಷೋತ್ತಮ್ ಹಾಗೂ ರಸೂಲ್ ಎಂಬುವರಿಂದ ಈ ಒಂದು ಕೃತ್ಯ ನಡೆದಿದೆ. 1 ಕೋಟಿ ನಷ್ಟವಾಗಿದೆ. ಹೀಗಾಗಿ ನಿರ್ಮಾಪಕಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ತನ್ನ ಚಿತ್ರವನ್ನು ಯೂಟ್ಯೂಬ್ ಹಾಗೂ OTT ಇನ್ನಿತರ ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಿಗೆ ಹಂಚಿಕೆಯನ್ನು ಮಾಡಲಾಗಿದೆ. ತನ್ನ ಚಿತ್ರವನ್ನು ಯೂಟ್ಯೂಬ್ನಲ್ಲಿ ನೋಡಿ ಸ್ವತಃ ತಾವೇ ಶಾಕ್ ಆಗಿದ್ದಾರೆ ನಿರ್ಮಾಪಕಿ. 80-90ರ ದಶಕದ ಖ್ಯಾತ ನಿರ್ಮಾಪಕಿಗೆ ವಂಚನೆಯನ್ನು ಮಾಡಲಾಗಿದೆ. ಸದ್ಯ ತಮ್ಮ ಬ್ಯಾನರ್ನಿಂದ ಚಿತ್ರ ನಿರ್ಮಾಣವನ್ನು ಸ್ಥಗಿತಗೊಳಿಸಿದ್ದಾರೆ. ಆದರೆ ತನ್ನ ಸಹಿಯನ್ನು ನಕಲಿಸಿ ಹಣ ನೀಡಿ ಚಿತ್ರವನ್ನು ಪರ್ಚೇಸ್ ಮಾಡಿದ್ದೀವಿ ಎನ್ನುವುದಾಗಿ ಒಂದು ಫೇಕ್ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿ ಮಾಡಲಾಗಿದೆ. ಸದ್ಯ ಆರೋಪಿಗಳಿಂದ 1 ಕೋಟಿ ನಷ್ಟವಾಗಿದೆ ಅಂತ ದೂರನ್ನು ಕೂಡ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನು 80-90ರ ದಶಕದ ಖ್ಯಾತ ನಿರ್ಮಾಪಕಿ ಲಕ್ಷ್ಮೀ ವೆಂಕಟೇಶ್ಗೆ ವಂಚನೆಯನ್ನ ಮಾಡಲಾಗಿದೆ. ಯಾವ ರೀತಿ ವಂಚಿಸಿದ್ರು, ಯಾರು ಇವರು ಅಂತ? ಈ ರೀತಿಯಾದಂತಹ ಕೃತ್ಯ ಪದೇ ಪದೇ ಬೆಳಕಿಗೆ ಬರ್ತಾ ಇರುವಂತದ್ದು. ತನ್ನ ಚಿತ್ರವನ್ನ ಯೂಟ್ಯೂಬ್ ಹಾಗೆ OTT ಇನ್ನಿತರ ಸೋಷಿಯಲ್ ಪ್ಲಾಟ್ಫಾರ್ಮ್ಗೆ ಹಂಚಿಕೆ ಮಾಡಿದ್ದಾರೆ. ಹಾಗೇನೆ 80-90ರ ದಶಕದ ಖ್ಯಾತ ನಿರ್ಮಾಪಕಿ ಈ ಒಂದು ದೋಖಾ ಆಗಿರುವಂತದ್ದು. ಸದ್ಯ ತಮ್ಮ ಬ್ಯಾನರ್ ಚಿತ್ರದಿಂದ ನಿರ್ಮಾಣವಾಗಿರುವಂತಹ ಚಿತ್ರವನ್ನ ಈ ರೀತಿಯಾಗಿ ಸೇಲ್ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಇರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಲಕ್ಷ್ಮೀ ವೆಂಕಟೇಶ್ ಅವರ ಹೆಸರಿನಲ್ಲಿ ನಕಲಿ ವಿಳಾಸ, ನಕಲಿ ಸೆಟ್ ಸೃಷ್ಟಿಸಿ ಒಂದು ಮಾರಾಟ ಮಾಡಿದ್ದಾರೆ. ಸೊ ಅಷ್ಟು ಮಾತ್ರವಲ್ಲದೆ ಇದನ್ನು ಯಾರು ಮಾರಾಟ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನ ಪೊಲೀಸರಿಗೆ ನೀಡಿರುವಂತದ್ದು. ಅಂದ್ರೆ ಜಗದೀಶ್ ಆಗಿರ್ಬೋದು, ಪುರುಷೋತ್ತಮ್, ರಸೂಲ್ ಆಗಿರ್ಬೋದು, ಇವರು ಈ ಕೃತ್ಯವನ್ನ ಮಾಡಿದ್ದಾರೆ. ಸೊ ಏಜೆಂಟರ ಮುಖಾಂತರ ಈ ಒಂದು ತಿಳಿದು ಬಂದಿರುವಂತದ್ದು. ಸೊ ಪ್ರಮುಖವಾಗಿ ಇದರಿಂದ 1 ಕೋಟಿ ನಷ್ಟ ಆಗಿದೆ ಅಂತ ಸೋಷಿಯಲ್ ಫ್ಲಾಟ್ ಪರಿಶೀಲನೆ ನಡೆಸಿದಾಗ ಓಕೆ, ಥ್ಯಾಂಕ್ ಯು ಭವ್ಯ ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.